ಉದ್ಘಾಟನೆ ಮಾಡಿದರೆ ಅವರಿಗೆ ಮಂಚೇನಹಳ್ಳಿಯ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯು 112 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಶತಮಾನೋತ್ಸವ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಕಾರ್ಯಕ್ರಮವನ್ನು ಸಂಸದ ಡಾ ಕೆ ಸುಧಾಕರ್ ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯು ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ಬಹಳ ಹೆಮ್ಮೆಯ ಸಂಗತಿ. ಸರ್ಕಾರಿ ಶಾಲೆಯನ್ನ ಕೀಳರಿಮೆಯಿಂದ ಕಾಣಬಾರದು. ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ 100 ಮಂದಿ ಉನ್ನತ ಸ್ಥಾನದಲ್ಲಿ ಇದ್ದು ಸಮಾಜದಲ್ಲಿ ಉತ್ತಮ ಹೆಸರನ್ನ ಪಡೆದಿದ್ದಾರೆ. ಶಿಕ್ಷಣದಿಂದ ಯಾರೊಬ್ಬರು ವಂಚಿತರಾಗಬಾರದು ಎಂದು ಕರೆ ನೀಡಿದ್ದಾರೆ. ಇವತ್ತು ಅನೇಕ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂಡ ಇರ್ತೀನಿ ಅಂತ ನಾನು ಭಾವಿಸಿದ್ದೇನೆ. ಕೆಲವರು ಬೆಂಗಳೂರಿನಲ್ಲಿ, ವಿದೇಶದಲ್ಲಿ, ಹೊರ ರಾಜ್ಯಗಳಲ್ಲಿ ಇಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಉತ್ತಮ ಸ್ಥಾನಮಾನಗಳನ್ನ ಗಳಿಸಿರಬಹುದು. ನಾನು ನಿಮಗೆ ಮನವಿ ಮಾಡ್ತೇನೆ, ಇದು ನನ್ನ ಶಾಲೆ ಅನ್ನುವಂತ ಭಾವನೆಯಿಂದ ತಾವೆಲ್ಲ ಕೂಡ ಈ ಶಾಲೆಯನ್ನ ಹಿನ್ನೆಲೆಗಳಲ್ಲಿ ಒಂದು ಒಳ್ಳೆ ಸಾಧನೆ ನನಗೆ ಯಾವಾಗಲೂ ಕೂಡ ನನ್ನ ಜೀವನದಲ್ಲಿ ನೆನಪಿಟ್ಕೊಳ್ಳುವಂಥದ್ದು. ಅನೇಕ ದಶಕಗಳ ಹೋರಾಟ ಮಂಚೇನಹಳ್ಳಿಯ ತಾಲೂಕಿನ ಜನತೆ ತಾಲೂಕಿನ ಹೋರಾಟ ಮಾಡಿದ್ರೆ ಅಂತ ಒಂದು ಮಂಚೇನಹಳ್ಳಿ ತಾಲೂಕನ್ನ ಮಾಡಿಕೊಡ್ಲಿಕ್ಕೆ ನನಗೆ ಇವತ್ತು ಅವಕಾಶ ಆಗಿದ್ದು ನನ್ನ ಜೀವಮಾನದ ಒಂದು ಸಾಧನೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಮಂಚೇನಹಳ್ಳಿ ತಾಲೂಕು ಆಗಿದ್ರಿಂದ ಥ್ಯಾಂಕ್ ಯು. ಮಗ ನೋಡಿ ಚಾಕ್ಲೇಟ್ ಕೊಡ್ತಾನೆ, ನಾನು ಅವನಿಗೆ ಕೊಡ್ಬೇಕು, ಅವ್ನು ನನಗೆ ಕೊಡ್ತಾನೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಗಳು ಗಮನ ಸೆಳೆದವು. ಬಂದವರಿಗೆ ಊಟ ಉಪಚಾರದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎ ನರಸಿಂಹಾರೆಡ್ಡಿ, ಎಸ್ಡಿಎಂಸಿ ಅಧ್ಯಕ್ಷ ಸಿ ಸುರೇಶ್ ಕುಮಾರ್, ಶಿಕ್ಷಣಾಧಿಕಾರಿಗಳಾದ ಕೆವಿ ಶ್ರೀನಿವಾಸಮೂರ್ತಿ, ಮುಖ್ಯೋಪಾಧ್ಯಾಯರಾದಂತಹ ಬಿ ಕೃಷ್ಣಪ್ಪ ಮತ್ತಿತರರು ಇದ್ದರು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ.